ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 4ನೇ ಕೀರ್ತನೆ 3ನೇ ವಾಕ್ಯ. ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಪ್ರಾರ್ಥನಾ ಗೀತ, ವಿಶ್ವಾಸಯುಕ್ತವಾದ ಅಸ್ತಮಾನ ಗೀತ. ಅಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಒಂದು ಪ್ರಾರ್ಥನಾ ಗೀತ ಇದು. ಅದು 3ನೇ ಕೀರ್ತನೆ ಉದಯ ಗೀತ, 4ನೇ ಕೀರ್ತನೆ ಅಸ್ತಮಾನ ಗೀತ. ಆಗ ಬೆಳಗ್ಗೆನೂ ಸಹ ಪ್ರಾರ್ಥನೆ ಮಾಡಬೇಕು, ಸಂಜೆನೂ ಸಹ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆನೂ ವಾಕ್ಯ ಓದಬೇಕು, ಸಂಜೆನೂ ವಾಕ್ಯ ಓದಬೇಕು. ಬೆಳಗ್ಗೆ ಎದ್ದಾಗ ದೇವರೇ, ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಕ್ಷೇಮವಾಗಿ ನಡೆಸಿದಿ, ನಮ್ಮನ್ನು ಸುರಕ್ಷಿತವಾಗಿ ನಡೆಸಿದಿ ಅಂತ ಹೇಳಿ ದೇವರಿಗೆ ಥ್ಯಾಂಕ್ಸ್ ಹೇಳುವಂತಹ ಒಂದು ಅನುಭವ ನಮ್ಮಲ್ಲಿ ಉಂಟಾಗುವಾಗ, ರಾತ್ರಿ ನಾವು ಮಲಗುವಾಗ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು. ದೇವರೇ, ಇಂದು ಹಗಲಿನಲ್ಲಿ ನಾನು ಪ್ರಯಾಣ ಮಾಡಿದಂತಹ ಎಲ್ಲ ಸ್ಥಳಗಳಲ್ಲಿ ನೀನು ನನ್ನ ಸಂಗಡ ಇದ್ದು, ನನ್ನ ಜೊತೆಯಲ್ಲಿದ್ದು, ನೀನು ನನ್ನ ಸಂಗಡ ಇದ್ದು ನನಗೆ ಮಾಡಬೇಕಾದ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಟ್ಟು ಸಂಜೆ ಮನೆಗೆ ಬಂದು ಸೇರುವ ಹಾಗೆ, ಸುರಕ್ಷಿತವಾಗಿ ಬರುವ ಹಾಗೆ ನೀನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಿ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕಾದುದು ಅತ್ಯವಶ್ಯ ಆಗಿದೆ. ಇಲ್ಲಿ ದಾವೀದನು ಸಂಜೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ. ಯಾಕೆ? ದೇವರ ವಾಕ್ಯ 2ನೇ ವಾಕ್ಯದಲ್ಲಿ ಓದ್ತೇವೆ, ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ? ಯಾಕೆ ನಿರರ್ಥಕವಾದುದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ? ವ್ಯಕ್ತಿಗಳು ದಾವೀದನಿಗೆ ವಿರುದ್ಧವಾಗಿ ಅಥವಾ ದೇವಭಕ್ತನಿಗೆ ವಿರುದ್ಧವಾಗಿ ಅನೇಕ ರೀತಿಯ ಕಾರ್ಯಗಳನ್ನು ಮಾಡುತ್ತಾ, ಅವಮಾನಪಡಿಸುತ್ತಾ, ಸುಮ್ಮನೆ ಸುಳ್ಳನ್ನು ಹೇಳಿ ನಿರರ್ಥಕವಾದದ್ದನ್ನು ಮಾಡಿ ಅವರು ಮುಂದೆ ಸಾಗುವಾಗ ದಾವೀದ ಹೇಳ್ತಾನೆ, ನೀವೆಷ್ಟೇ ಏನೇ ಮಾಡಿದ್ರೂ ಸಹ ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ. ತನ್ನ ಭಕ್ತನು, ದೇವರ ಭಕ್ತರಾಗಿ ಜೀವಿಸುವಂತಹ ನಮ್ಮನ್ನು ದೇವರು ಪ್ರತ್ಯೇಕಿಸಿಕೊಂಡಿದ್ದಾನೆ, ದೇವರು ಸಪರೇಟ್ ಮಾಡಿಟ್ಟಿದ್ದಾನೆ ಎಂಬುದನ್ನು ಮರೆಯಬಾರದು. ಈಗಲ ಸಮಯದಲ್ಲಿ ನನ್ನನ್ನು ಕೇಳುವಂತಹ ದೇವರ ಮಕ್ಕಳೇ, ನಮ್ಮನ್ನು ಪ್ರತ್ಯೇಕಿಸಿ ಇಟ್ಟಿರುವಂತಹ ಒಬ್ಬ ದೇವರು. ಪ್ರತ್ಯೇಕಿಸಿ ಇಟ್ಟಿರುವಂಥದ್ದು ಅಂತ ಹೇಳಿದ್ರೆ ನಮ್ಮನ್ನು ಸ್ಪೆಷಲ್ಲಾಗಿ ಇಟ್ಟಿದ್ದಾರೆ. ಅದು ಬೇರೆ ಯಾರಿಗೂ ಕೊಡುವುದಕ್ಕೋಸ್ಕರವಲ್ಲ. ನಮಗೆ ಗೊತ್ತು, ಕೆಲವು ವ್ಯಕ್ತಿಗಳಿಗೋಸ್ಕರ ಒಳ್ಳೊಳ್ಳೆಯ ಆಹಾರ ಮಾಡಿ ಅದರಲ್ಲಿರುವಂಥ ಮೇಯ್ನ್ ವಸ್ತುವನ್ನು ತೆಗೆದಿಕ್ತಾರೆ. ಕೆಲವಾಗ ಈ ಮಟನ್ ಎಲ್ಲ ಸಾರು ಮಾಡಿದಾಗ ನಲ್ಲಿ ಪೀಸನ್ನು ಸಪ್ರೇಟಾಗಿ ತೆಗೆದಿಕ್ತಾರೆ. ಅದು ಸ್ಪೆಷಲ್ ವ್ಯಕ್ತಿಗಳಿಗೆ ಕೊಡೋದು. ಅಥವಾ ಲೆಗ್ ಪೀಸ್ ಆಗಿರ್ಬೋದು, ಯಾವುದೋ ಚಿಕನ್ ತೊಗೊಂಡಾಗ ಲೆಗ್ ಪೀಸ್, ಇದೆಲ್ಲ ಸ್ಪೆಷಲ್ ವ್ಯಕ್ತಿಗಳಿಗೆ ಅಂತ ಕೊಡೋದಕ್ಕೆ ಅಂತ ಸ್ಪೆಷಲ್ ಮಾಡ್ತಾರೆ. ಅದರ ಅರ್ಥ ಕೇರ್ ಜಾಸ್ತಿ ಮಾಡ್ಕೊಳ್ತಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ. ಅದರ ಅರ್ಥ, ಮಹನೀಯರೇ, ನೀವೆಷ್ಟೇ ಉನ್ನತವಾಗಿ ಬಂದು ಅವನನ್ನು ಬೀಳಿಸುವುದಕ್ಕೆ ಪ್ರಯತ್ನ ಮಾಡಿದ್ರು, ಅವನನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡಿದ್ರು, ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ದೇವರ ಕೇರ್ನಲ್ಲಿದ್ದಾನೆ. ಗಾಡ್ ಈಸ್ ಟೇಕ್ ಕೇರಿಂಗ್. ದೇವರು ಪ್ರತ್ಯೇಕವಾಗಿ ಇಟ್ಕೊಂಡಿದ್ದಾನೆ, ಪ್ರತ್ಯೇಕವಾಗಿ ಅವನನ್ನು ನೋಡ್ಕೊಳ್ತಾ ಇದ್ದಾನೆ. ಆದ್ದರಿಂದ ನೀವು ಅವನಿಗೆ ವಿರುದ್ಧವಾಗಿ ಏನು ಮಾಡಿದ್ರೂ ನಡೆಯಲ್ಲ. ಯಾಕೆಂದರೆ ಟೇಕ್ ಕೇರ್ ಮಾಡ್ತಾ ಇರೋದು ಮನುಷ್ಯ ಅಲ್ಲ, ಟೇಕ್ ಕೇರ್ ಮಾಡ್ತಾ ಇರೋದು ಸರ್ವಶಕ್ತನಾದ ದೇವರು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನಿನ್ನನ್ನು ಪ್ರತ್ಯೇಕಿಸಿ, ನಿನ್ನನ್ನು ಭಕ್ತನಾಗಿ ಬೇರ್ಪಡಿಸಿಕೊಂಡು ನಿನ್ನನ್ನು ಕಾಪಾಡಿಕೊಂಡಿರುವಂತಹ ಒಬ್ಬ ದೇವರು ಆತನಾಗಿದ್ದಾನೆ. ಸಪ್ರೇಟ್ ಮಾಡಿದ್ದಾನೆ, ಅಥವಾ ಏನು ಕಾನ್ಸಕ್ರೇಟ್ ಅಂತ ಹೇಳ್ತೀವಿ, ಅದಕ್ಕೆ ಕಾನ್ಸಕ್ರೇಟ್ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಪ್ರತಿಷ್ಠಿಸಿ ತೆಗೆದಿಟ್ಟುಕೊಂಡಿದ್ದಾನೆ ನಿನಗೋಸ್ಕರ. ಇದು ನನ್ನವನು, ಇವನು ನನ್ನವನು, ಇವಳು ನನ್ನವಳು ಎಂಬುದಾಗಿ ನಿನ್ನನ್ನು ಬೇರ್ಪಡಿಸಿಟ್ಟುಕೊಂಡು ನಿನ್ನನ್ನು ಸೇಫಾಗಿ ನೋಡುವಂತಹ ಒಬ್ಬ ದೇವರಿದ್ದಾನೆ. ಈ ಲೋಕದ ವ್ಯಕ್ತಿಗಳೆಲ್ಲ ನಿನಗೆ ವಿರುದ್ಧವಾಗಿದ್ದರೂ ಸಹ ನೀನು ದೇವರಿಗೆ ಬೇಕಾದವನಾದರೆ, ನೀನು ದೇವರಿಂದ ಕರೆಯಲ್ಪಟ್ಟವನಾಗಿದ್ದರೆ, ನೀನು ದೇವರಿಗಾಗಿ ಜೀವಿಸುವುದಕ್ಕಾಗಿ ನಿನ್ನನ್ನೇ ಒಪ್ಪಿಸಿಕೊಡುವಂತಹ ವ್ಯಕ್ತಿಯಾಗಿದ್ದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ದಾವೀದನು ಹೇಳ್ತಾ ಇದ್ದಾನೆ, ನಾನು ದೇವರಿಂದ ಪ್ರತ್ಯೇಕಿಸಲ್ಪಟ್ಟವನು, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವನು, ದೇವರಿಂದಲೂ ದೇವರಿಗಾಗಿಯೂ ಪ್ರತ್ಯೇಕಿಸಲ್ಪಟ್ಟಿರುವುದರಿಂದ, ದೇವರಿಂದ ಪ್ರತ್ಯೇಕಿಸಲ್ಪಟ್ಟಿರುವುದರಿಂದ ಶತ್ರು ನನ್ನನ್ನು ಮುಟ್ಟೋದಕ್ಕೆ ಅವಕಾಶ ಕೊಡಲ್ಲ. ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟಿರುವುದರಿಂದ,
ದೇವರು ನನ್ನನ್ನು ನೋಡಿಕೊಳ್ಳುವವನಾಗಿದ್ದಾನೆ. ಈ ಬೆಳಗ್ಗೆ ನಂಬಿಕೆಯಿಂದ ಹೇಳಬೇಕು, ಹೌದು, ನಾನು ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವನು. ಯಾರಿಂದ ಪ್ರತಿಷ್ಠಿಸಲ್ಪಟ್ಟಿದ್ದೇನೆ? ದೇವರಿಂದಲೇ ಪ್ರತಿಷ್ಠಿಸಲ್ಪಟ್ಟಿದ್ದೇನೆ. ಯಾರಿಗಾಗಿ? ದೇವರಿಗಾಗಿ ನಾನು ಪ್ರತಿಷ್ಠಿಸಲ್ಪಟ್ಟಿದ್ದೇನೆ. ಯಾಕೆಂದರೆ ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡು ನನಗೋಸ್ಕರ ಪ್ರತ್ಯೇಕಿಸಿಟ್ಕೊಂಡಿದ್ದೇನೆ. ಸೆಲೆಕ್ಟೆಡ್ ಪೀಪಲ್. ನೀನೊಬ್ಬ ಸೆಲೆಕ್ಟೆಡ್ ಪರ್ಸನ್ ಆಗಿದೆಯಾ? ನನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನೀವು ಅನಾಥರಲ್ಲ, ನೀವು ತಿರಸ್ಕರಿಸಲ್ಪಟ್ಟವರಲ್ಲ, ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರು, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರು. ಅದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ದೇವರ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸಲ್ಲಿ ಹೇಳೋಣ, ಸ್ವಾಮಿ, ನೀನು ನನ್ನನ್ನು ಪ್ರತ್ಯೇಕಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಲೋಕದಲ್ಲಿ ಕರ್ತನೆ ಎಲ್ಲರೂ ನಮ್ಮನ್ನು ತಿರಸ್ಕರಿಸಿದಾಗ ನಮ್ಮನ್ನು ಕರೆದು ಬೇರ್ಪಡಿಸಿರುವಂತಹ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ನಮ್ಮನ್ನು ಆರಿಸಿಕೊಂಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ಕರ್ತನೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಿ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.